ನಮಸ್ಕಾರ, ಸ್ವಾಗತ ನಮ್ಮ ಚಾನೆಲ್, ನಿಮ್ಮ ಚಾನೆಲ್ ರಾಯಭಾರಿ. ಅವರು, ನಾವು, ನೀವು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿ ವಿಡಿಯೋ ಹಾಗೆ ಒಬ್ಬ ವ್ಯಕ್ತಿಗೆ ರಾಯಭಾರಿಯಾಗಿ ಹೋಗ್ತಿಲ್ಲ, ಬದಲಾಗಿ ಒಂದು ಊರಿಗೆ, ಒಂದು ಜಾಗಕ್ಕೆ ರಾಯಭಾರಿಯಾಗಿ ಹೋಗ್ತಾ ಇದೀವಿ. ಆ ಊರು ಯಾವುದು, ಆ ಜಾಗಗಳು ಯಾವುದು, ನಾನಂತೂ ಆ ಜಾಗನ ನಿಮಗೆ ತೋರಿಸೋದಕ್ಕೆ ಸಿಕ್ಕಾಬಿಡ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ಈ ಊರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಈ ಊರಿನ ಹೆಸರು ಪ್ರತಿಯೊಬ್ಬರು ಕೇಳಿರ್ತಾರೆ. ಆದ್ರೆ ಇಲ್ಲಿರೋ ಸ್ಪೆಷಾಲಿಟಿಗಳೇನಿದೆ, ಇಲ್ಲಿರೋ ಜಾಗದ ವಿಶಿಷ್ಟತೆಗಳೇನಿದೆ, ಅದು ನಿಮಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆ ಜಾಗ ನೋಡಬೇಕು ಅನ್ನೋ ನಮ್ಮ ಪಯಣ ಬೆಂಗಳೂರಿಂದ ಶುರುವಾಯಿತು. ಬೆಳಗಿನ ಜಾವ 6 ಗಂಟೆಗೆ ಎದ್ದು ಬೇಗ ಬೇಗ ರೆಡಿಯಾಗಿ ನಮ್ಮಮ್ಮ ಮಾಡಿದ ಬಿಸಿ ಬಿಸಿ ಮೂಲಂಗಿ ಪರೋಟ ಸವಿತಾ ನಾವು ನಮ್ಮ ಪಯಣನ ಶುರು ಮಾಡಿದ್ವಿ. ಆ ಜಾಗ ನೋಡ್ಬೇಕು ಅನ್ನೋ ಕಾತರ, ಆಸೆ, ಎಕ್ಸೈಟ್ಮೆಂಟ್, ಹಾಗೆ ಆ ಜಾಗನ ನಿಮಗ್ ತೋರಿಸ್ಬೇಕು ಅನ್ನೋ ಹುಮ್ಮಸ್ಸು ನಮಗ್ ಹೆಚ್ಚತಾನೆ ಹೋಯ್ತು. ಅಲ್ಲಿ ಕಾಣಿಸ್ತಿರೋ ವಿಂಡ್ ಮಿಲ್, ಇಲ್ಲಿ ಈ ಅಜ್ಜಿ ಹಾಕ್ತಿರೋ ಬ್ರೆಡ್ ಆಮ್ಲೆಟ್ ಎಲ್ಲವೊಂದು ಸವಿತಾ ನಾವು ನಮ್ಮ ಪಯಣನ ಮುಂದುವರಿಸಿದ್ವಿ. ಸತತ 4 ಗಂಟೆಗಳ ಡ್ರೈವ್ನ ನಂತರ ಆ ಜಾಗ ನಮ್ಗೆ ಸಮೀಪಿಸ್ತಾ ಇದೆ ಅಂತ ಅನ್ನಿಸ್ತಾ ಹೋಯ್ತು. ಯಾಕಂದ್ರೆ ಪ್ರಕೃತಿ ತನ್ನ ಸೌಂದರ್ಯನ ಹೆಜ್ಜೆ ಹೆಜ್ಜೆಗೂ ತೆರೆಕೊಳ್ತಾನೆ ಹೋಯ್ತು. ಆಹಾ, ಆ ಹಳ್ಳಿ ಸೊಗಡು, ಅಲ್ಲಿನ ಜನ, ಅಲ್ಲಿನ ವಾತಾವರಣ ನಮ್ಮನ್ನ ದಾರಿ ಉದ್ದಕ್ಕೂ ಎಕ್ಸೈಟ್ ಮಾಡ್ತಾ ಹೋಯ್ತು. ನಾವು ಅಷ್ಟೇ ಅದೇ ನಿಟ್ಟಿನಲ್ಲಿ ನಮ್ಮ ಗೆಳೆಯರೊಂದಿಗೆ ಆ ಜಾಗನ ಹತ್ರವಾಗಿ ನೋಡಕ್ ಹೊರಟ್ವಿ. ಸೂಪರ್ ಆಗಿದೆ ಪ್ಲೇಸು. ನಾನು ಈ ಪ್ಲೇಸು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಅಂತೂ ಇಂತೂ ನಾವು ಚಿತ್ರದುರ್ಗ ದಾಟ್ಕೊಂಡು ಅಲ್ಲಿಂದ ಹೊಸಹಳ್ಳಿಯಿಂದ ಈಗ ಗುಡೇಕೋಟೆ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ಇನ್ನು ಬರೀ ಒಂದು 7 ರಿಂದ 8 ಕಿಲೋಮೀಟರ್ ಅಷ್ಟೇ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಪ್ಲೇಸ್ ನೋಡೋಕ್ಕೆ. ಯಾಕಂದರೆ ನೇಚರು ಸ್ವಲ್ಪ ಹಿಂದೆಯಿಂದನೇ ತುಂಬ ಚೇಂಜ್ ಆಯಿತು. ಸೊ ಈಗಂತೂ ಭಾಳನೇ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಆ ಪ್ಲೇಸ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಆಗಲೇ ಒಂದು ವಿಶೇಷವಾದ ಜಾಗ ಅಂತ. ಆ ಜಾಗನ ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ, ಆಮೇಲೆ ಅದ್ರ ಬಗ್ಗೆ 1-2 ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಈ ಊರಿನವರೇ ಈ ಜಾಗದ ಬಗ್ಗೆ ಏನು ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದಕ್ಕೆ ನಮಗೆ ತುಂಬಾ ವಿಶಾಲವಾಗಿ ಕಾಣಿಸ್ತಾ ಇದೆ ಕೆರೆ. ಈ ಕೆರೆ ಹೆಸರು ಗಂಡಬೊಮ್ಮನಹಳ್ಳಿ ಕೆರೆ ಅಂತ. ಇದು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಲ್ಲಿರುವಂತ ಕೆರೆ. ಈ ಜಿಲ್ಲೆಯ ಅತಿ ದೊಡ್ಡ ಕೆರೆ ಅಂತಾನೆ ಹೇಳ್ತಾರೆ ಇದನ್ನ. ಈ ಕೆರೆಯ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಸಿಗುವಂತ ಮೀನ್ ಇದೆಯಲ್ಲ, ಈ ಮೀನು ಆಂಧ್ರ ಪ್ರದೇಶದವರೆಗೂ ಹೋಗುತ್ತಂತೆ, ಅಲ್ಲಿರೋರು ಕನ್ಸ್ಯೂಮ್ ಮಾಡ್ತಾರಂತೆ. ಸೊ ಅಷ್ಟು ಪ್ಯೂರ್ ಆಗಿರೋ ನೀರು ಇಲ್ಲಿರುತ್ತೆ ಅಂತ ಈ ಊರಿನವ್ರು ಹೇಳಿದ್ರು. ಕೆರೆ ಮಾತ್ರ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕೆರೆ ಕಾಣಿಸ್ತಾ ಇದೆ. ನಾವು ಯೂಶಲಿ ಸಮುದ್ರಕ್ಕೆ ಹೇಳ್ತೀವಿ, ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರದವರೆಗೂ ಒಂದು ಸಮುದ್ರ ಕಾಣುತ್ತೆ ಅಂತ. ಆದ್ರೆ ಈ ಕೆರೆ ಕೂಡ ನನಗೆ ಅದೇ ಫೀಲ್ ಕೊಡ್ತಾ ಇದೆ. ಯಾಕಂದ್ರೆ ನಾನು ಎಲ್ಲಿವರೆಗೂ ದೃಷ್ಟಿ ಹಾಯಿಸ್ತಾ ಇದೀನೋ ಅಲ್ಲಿವರೆಗೂ ಕೆರೆ ಕಾಣಿಸ್ತಾ ಇದೆ. ನೀವು ನೋಡಿದ್ರೆ ಅನಿಸ್ಬೋದು. ಸೊ ಬನ್ನಿ, ಇವತ್ತು ಈ ಕೆರೆಯಲ್ಲಿ ಒಂದು ಸೂಪರ್ ಆಗಿರುವಂತ ತೆಪ್ಪದ ರೈಡ್ ಹೋಗೋಣ. ಆ ರೈಡ್ ಹೋಗ್ತಾ ಹೋಗ್ತಾ ಈ ಕೆರೆ ವಿಶೇಷತೆ ಏನಿದೆ ಅಂತ ಈ ಊರಿನವ್ರನ್ನ ಕೇಳಿ ತಿಳ್ಕೊಳ್ಳೋಣ. ನಾನು ತೆಪ್ಪದಲ್ಲಿ ಓಡಾಡಿದ್ದೀನಿ. ಮಾಮೂಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೋದಾಗ ಸಣ್ಣ ರೈಡ್ ಅಷ್ಟೇ ಅದು.
ಬಟ್ ಭಾಳ ತುಂಬ ಚೆನ್ನಾಗಿರುತ್ತೆ ತೆಪ್ಪದ ರೈಡು. ಯಾಕಂದರೆ ಆ್ಯಕ್ಚುಲಿ ಅದ್ರಲ್ಲಿ ಕೂತ್ಕೊಳ್ಳೋದೇ ಒಂದು ಒಳ್ಳೆ ಮಜಾ ಅಂತ ಹೇಳ್ಬೋದು. ಕೂತ್ಕೊಳ್ಳೋಕ್ಕೆ ಭಯ ಆಗ್ತಾ ಇರುತ್ತೆ. ನಾರ್ಮಲಿ ನಾನು ಕೇರಳಕ್ಕೆ ಹೋದಾಗ ಬೋಟಲ್ಲೆಲ್ಲ ಓಡಾಡಿದ್ದೀನಿ, ಬಟ್ ಕೇರಳದಲ್ಲಿ ಅಷ್ಟು ಭಯ ಆಗಲ್ಲ ಬೋಟಲ್ಲಿ ಕೂತ್ಕೊಳ್ಳೋಕ್ಕೆ. ಬಟ್ ತೆಪ್ಪ ಆ್ಯಕ್ಚುಲಿ ಭಯ ಆಗುತ್ತೆ, ಯಾಕಂದರೆ ಅದು ಬ್ಯಾಲೆನ್ಸಿಂಗು ತುಂಬ ಕಷ್ಟ. ಯಾಕಂದರೆ ಎಲ್ಲೇ ಒಂದು ಕಡೆ ಜಾಸ್ತಿ ಭಾರ ಆದ್ರೂ ಮುಳುಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಮತ್ತು ನಮ್ಮ ಜೊತೆಗೆ ಊರಿನವ್ರು ಇದ್ದಾರೆ. ಸೊ ಊರಿನವರು ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಇರೋದ್ರಿಂದ ನಮಗೇನು ಭಯ ಇಲ್ಲ. ಸೊ ಎಲ್ಲರೂ ಒಳ್ಳೆ ಸ್ವಿಮ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ. ಸೊ ಹಂಗಾಗಿ ನಾವೊಂದು ಒಳ್ಳೆ ರೈಡ್ ಮಾಡೋ ಕಡೆಗೆ ಹೋಗ್ತಾ ಇದ್ದೀವಿ ಈಗ. ಇಲ್ವಾ ಮಗ, ನಿನ್ ಹುಟ್ಟಲ್ಲಿ ನಿನ್ ಹುಟ್ಟು ನೀವೇನ ಚಾಲಕರು? ಮಿಶ್ರಣ ನಾಗರಾಜು ಇದೇವ್ರವ್ರ? ಓಕೆ. ಸೊ ಅಂತೂ ಇಂತೂ ತೆಪ್ಪಡ್ ರೈಡ್ ಮಾಡ್ತಾ ಇದೀವಿ ಗುರು. ಸೂಪರ್ ಸಕ್ಕತ್ತಾಗಿದೆ. ನಾನು ಹೇಳಿದ್ನಲ್ಲ, ನಾನು ಯಾವುದೋ ಒಂದು ನಾನು ಆ್ಯಕ್ಚುಲಿ ಕೇರಳ ಅಲ್ಲಿ ಸ್ಪೀಡ್ ಬೋಟ್ ಓಡಿಸಿದ್ದೀನಿ. ಆಗ ಹೆಂಗೆ ಫೀಲ್ ಇತ್ತು ಇಲ್ಲಿ ನೋಡಿ, ಕೈಗೆ ನೀರು ಸಿಗ್ತಾ ಇದೆ ಆ್ಯಂಡ್ ಅಲೆಗಳಿದೆ, ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ನಾವು ಬಂದಿರೋ ಟೈಮ್ ಕೂಡ ಸಂಜೆ, ಇನ್ನೇನು ಸೂರ್ಯ ಇಳಿತಾ ಇದ್ದಾನೆ. ಒಂದು ಅದ್ಭುತವಾಗಿರೋಂಥ ಒಂದು ಸಂಜೆಯ ಟೈಮ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಬಂದಿದ್ದೀವಿ, ಖುಷಿ ಆಗ್ತಾ ಇದೆ. ಸೊ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಕೆ ಊರಿನವ್ರು ಇರ್ತಾರೆ ಅಂತ ಹೇಳಿದ್ದೆ. ಸೊ ನನ್ನ ಜೊತೆ ಇವತ್ತು ಚೆನ್ನಪ್ಪ ಅವರು ಇದ್ದಾರೆ, ಇದೇ ಊರಿನವರು. ಅವರು ಈ ಜಾಗದ ಬಗ್ಗೆ ತಿಳಿಸ್ಕೊಡ್ತಾರಂತೆ. ಅವ್ರು ತೆಲುಗು ಚೆನ್ನಾಗಿ ಮಾತಾಡ್ತಾರೆ, ನಾನು ಕೂಡ ತೆಲುಗು ಚೆನ್ನಾಗಿ ಮಾತಾಡ್ತೀನಿ. ಸೊ ಚೆನ್ನಪ್ಪ ಅವರು చెప్పండి. తెలుగులో చెప్పకండి, ఇది కన్నడలో చెప్పండి. ఇది కన్నడ యూట్యూబ్ ఛానల్, అందుకే ಈ ಸರು ವಿಶೇಷ వచ్చేసి ಕನ್ನಡ ಈ ಕೆರೆಯ ವಿಶೇಷ ಬಂದ್ಬಿಟ್ಟು ಸುಮಾರು ಒಂದು 75ರಿಂದ 80 ವರ್ಷ ಆಗಿದೆ. ಒಂದು ಸರಿನೂ ಕೆರೆ ಡ್ರೈ ಆಗಿಲ್ಲ. ಇದರಲ್ಲಿ ಒಳ್ಳೆ ಅದ್ಭುತವಾದ ಫಿಶ್ ಇದ್ದಾವೆ. ಈ ಫಿಶ್ ಎಲ್ಲಿ ಸುಮಾರು ಆಂಧ್ರ, ಕೈಕ್ಲೂರು ಇವೆಲ್ಲ ಮಾರ್ಕೆಟಿಂಗ್ ಎಲ್ಲ ಹೋಗ್ತದೆ. ಒಳ್ಳೆ ಟೇಸ್ಟ್ ಫಿಶ್ಶು. ಮತ್ತು ಇದು ಕೆರೆ ವಿಶೇಷ ಏನಂದರೆ ಸುತ್ತ ಫಾರೆಸ್ಟ್ ಏರಿಯಾ ಇದೆ. ನಮ್ಮದು ಇದು ಅತಿ ಡಿಸ್ಟಿಕಲ್ಲಿ ಅತಿ ದೊಡ್ಡ ಕೆರೆ ಅಂತಂದು ಇದು ಹೆಸರುವಾಸಿ ಆಗಿದೆ. ಓಕೆ, ನಾನು ಹೇಳಿದೆ ಇವತ್ತು ನಮ್ಮ ಜೊತೆಗೆ ಊರಿನವರು ಕೂಡ ಇರ್ತಾರೆ, ಈ ಜಾಗದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ. ಮೊದಲನೇದಾಗಿ ನಮ್ಮ ಜೊತೆ ಸೂರ್ಯಪ್ರಕಾಶ್ ಅವರು ಇದ್ದಾರೆ. ಸರ್, ವೆಲ್ಕಮ್ ಟು ರಾಯಭಾರಿ. ನಾಗರಾಜ್ ಅವರು ಇವತ್ತು ನಮ್ಮ ಸಾರಥಿ. ನಮ್ಮನ್ನ ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ಹುಷಾರಾಗಿ ದಡಾತ್ ಸೇರಿಸೋವರೆಗೂ ನಿಮ್ಮದೇ ಜವಾಬ್ದಾರಿ. ನಾಗರಾಜ್ ಅವರೇ ಹಾಯ್ ಅನ್ಬಿಡಿ. ಓಕೆ. ಒಂದು ಜಾಗ, ಒಂದು ಊರು, ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ಗ್ರಾಮ ಉದ್ಧಾರ ಆಗಬೇಕು. ಅಲ್ಲಿನ ಜನಗಳು ಚೆನ್ನಾಗಿರಬೇಕು. ಅವ್ರುಗಳಿಗೆಲ್ಲ ಸೌಕರ್ಯಗಳು ಸಿಗಬೇಕು ಅಂದರೆ ಸರ್ಕಾರದ ಕೆಲಸ, ಸರ್ಕಾರದ ಪಾಲು ತುಂಬ ಇರುತ್ತೆ. ಸೊ ಈ ಕೆರೆ ಇಷ್ಟು ಅದ್ಭುತವಾಗಿದೆ, ಇಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಅಂದರೆ ಇಲ್ಲಿಗೂ ಸರ್ಕಾರದ ಸೌಲಭ್ಯಗಳು ಹಲವಾರು ಸಿಕ್ಕಿರುತ್ತೆ. ಸೊ ಏನೇನು ಸಿಕ್ಕಿದೆ, ಇಲ್ಲಿ ಒಂದು ಮೀನುಗಾರರ ಸಂಘನೇ ಇದೆಯಂತೆ. ಯಾಕಂದರೆ ಇಲ್ಲಿ ಮೀನು ಸಾಗಾಣಿಕೆನೇ ಮುಖ್ಯ ಇವ್ರದ್ದೊಂದು ಇದಾಗಿರೋದ್ರಿಂದ ಸೊ ಇಲ್ಲಿ ಮೀನುಗಾರರ ಸಂಘ ಕೂಡ ಇದೆಯಂತೆ. ಅದನ್ನೆಲ್ಲ ಹೇಗೆ ನಡೆಸ್ತಾರೆ, ಏನು ಮಾಡ್ತಾರೆ ಅಂತ ಕೇಳೋಣ. ಚೆನ್ನಪ್ಪಣ ಹೇಳಿ ಅಣ್ಣ, ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನೇನು ಸಪೋರ್ಟ್ ಸಿಕ್ಕಿದೆ? ನಮಗೆ ಒಂದು ಶ್ರೀ ಆಂಜನೇಯ ಮೀನುಗಾರಿಕೆ ಸ್ವಸಹಾಯ ಸಂಘ. ಆ ಸಂಘದಲ್ಲಿ 250 ಜನ ನಾವು ಷೇರ್ದಾರರು ಮತ್ತು ಕಮಿಟಿ ಮೆಂಬರು, ಅಧ್ಯಕ್ಷರು, ಸೆಕ್ಯೂರಿಟಿ ಎಲ್ಲರೂ ಇದ್ದೀವಿ. ನಮಗೆ ಬೆನಿಫಿಟ್ಟು ಕೊಟ್ಟಿದ್ದಾರೆ. ಅದು ನಮಗೆ ಸಾಲಂಗಿಲ್ಲ. ಇನ್ನು ಸ್ವಲ್ಪ ಸರ್ಕಾರದಿಂದ ನಮಗೆ ಸ್ವಲ್ಪ ಬಲೆ ಪುಟ್ಟಿ ಮತ್ತು ಮೀನುಗಾರರು ಅತಿ ಹೆಚ್ಚಿರೋದ್ರಿಂದ ನಮಗೆ ಮಾಡಿಕೊಟ್ರೆ ಇದರಲ್ಲಿ ಒಳ್ಳೊಳ್ಳೆ ಫಿಶ್ ಇದ್ದಾವೆ. ಅದಕ್ಕೋಸ್ಕರ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತೀವಿ. ಕೊಟ್ಟಿದೆ, ಸರ್ಕಾರ ಕೊಟ್ಟಿದೆ ನಮಗೆ, ಅದು ನಮಗೆ ಸಾಲ್ತಾ ಇಲ್ಲ. ಇದರಲ್ಲಿ ಆ್ಯಕ್ಚುಲಾಗಿ ಮೀನುಗಳಿದೆ ಅಂತಂದರೆ ಇದರಲ್ಲಿ ಎಷ್ಟು ವಿಧವಾದ ಮರಿಗಳು ಬಿಡ್ತಾರೆ, ಅಂದರೆ ಎಷ್ಟು ವಿಧವಾದ ಮರಿಗಳು ಬಿಡ್ತಾರೆ. ಸೊ ಅದನ್ನು ಎಷ್ಟು ಯಾವ ಥರ ನೀವು ಅದನ್ನು ವಿಂಗಡಿಸ್ತೀರಾ?
ಇಲ್ಲ ಒಂದೊಂದ್ಸರಿ ಬಿಟ್ರೆ ಒಂದು 3 ಜಾತಿ ಮರಿ ಬಿಡ್ತಾರೆ. ಯಾವ್ಯಾವ ಜಾತಿ ಸರ್ ಅದು? ರೋವು, ಕಟ್ಲ, ಹಾ. ಮಿರ್ಗಲ್ಲು. ನಮಗೆ ಇನ್ನೂ ಭಾಳ ಜಾತಿ ಫಿಶ್ ಇದಾವೆ. ಅವನ್ನ ಸರ್ಕಾರದಿಂದ ನಮಗೆ ಬಿಟ್ರೆ ಒಳ್ಳೆ ಒಂದು ನಮಗೆ ಉಪಯೋಗ ಆಗುತ್ತೆ. ಯಾವುದು ಹೆಚ್ಚು ನಿಮ್ಗೆ ಬೆಲೆ ತಂದ್ಕೊಡೋದು? ನಮಗೆ ಗೌರಿ ಮೀನು ಮತ್ತೆ ನಾಟಿ ಮೀನು ಬಂದ್ಬಿಟ್ಟು ದಮ್ಮ ಮೀನು ಬರುತ್ತೆ. ಆ ಮೀನು ಅತಿ ಹೆಚ್ಚು, ಅದು ಸೀಡ್ಸ್ ಸಿಗಲ್ಲ, ಅದು ನಾಟಿ ಮೀನು. ನಮಗೆ ಕಾಟ್ಲ, ಗೌರಿ, ರೋವು, ಮಿರ್ಗಲ್ಲು ಈ ಫಿಶ್ ಆದರೆ ನಮಗೆ ಒಳ್ಳೆ ಒಂದು ಇಳುವರಿ ಕೂಡ ಹಂಗೆ ಬರುತ್ತೆ. ಇವಾಗ ಕೊಡ್ತಾ ಇರೋದು ಯಾವುದು? ಇವಾಗ ಕಾಟ್ಲ, ರೋವು, ಮಿರ್ಗಲ್ ಕೊಟ್ಟಿದ್ದಾರೆ. ಗೌರಿ ಕೊಟ್ಟಿಲ್ಲ ಹೋದ ಸರಿ. ಈ ಸರಿ ಕೊಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಕೊಟ್ಟರೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಮರಿ ಸ್ವಲ್ಪ ನಮಗೆ ಜಾಸ್ತಿ ಕೊಟ್ಟರೆ ಚೆನ್ನಾಗಿ. ಅಣ್ಣ, ಪ್ರತಿ ವರ್ಷವೂ ಹಿಂಗೆ ಇರುತ್ತಾ ಇಲ್ಲಿ ನೀರು? ಅಂದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಮಳೆ ಆಗಿದೆ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನೀವು ಹೇಳಿ. ಸುಮಾರು 14-15 ವರ್ಷ ಆಗಿತ್ತು ಇದು ಕೆರೆ. 14 ವರ್ಷ ಕೆರೆ ಕೋಡಿ ಬಿದ್ದು. ಈ ವರ್ಷ ಕೋಡಿ ಬಿದ್ದಿದೆ. 75ರಿಂದ 80 ವರ್ಷ ಆದ್ರೂ ಕೆರೆ ಒಂದು ಸರಿ ಡ್ರೈ ಆಗಲ್ಲ. ಕಮ್ಮಿ ಅಂದ್ರೂ 25ರಿಂದ 25 ಅಡಿ ನೀರು ಇರುತ್ತೆ. 10 ವರ್ಷ ಮಳೆ ಬಂದಿಲ್ಲ ಅಂದ್ರೂ ಕೂಡ ಅಷ್ಟು ನೀರಂತ ಇದ್ದೇ ಇರುತ್ತೆ. ಅಲ್ಲ, ಅಲ್ಲಿ ಇವಾಗ ನೀಲಗಿರಿ ತೋಪತ್ರೋಗ ಅಲ್ಲಿ ಇದು ಮಾಡೋದಾ? ಅಡುಗೆ ಮಾಡೋದು ಗೊತ್ತಾಯ್ತು. ತಪ್ಪದೊಳಗೆ ನೀರು ಬರ್ತಾ ಇದೆ. ಮುಳುಗೋಯ್ತಾ ಇದೆ ಅಣ್ಣ, ತೆಪ್ಪ ಮುಳುಗೋಯ್ತಾ. ಇಲ್ಲಿ ನಂಗೆ ಏಡಿದೆ 2 ಕ್ಲಾಸ್ ಇತ್ತು. ಇದೇ ಚುಚ್ಕೊಂಡು ಏನಾದ್ರು ಓಪನ್ ಆಗ್ಬಿಡ್ತೈತೆ ತೆಪ್ಪ. ಇಲ್ಲ ಅಲ್ಲ, ಏನೋ ನಿಮ್ಮನ್ನು ನಂಬ್ಕೊಬತ್ತಾ ಇದೀವಿ. ನಡು ನೀರಲ್ಲಿ ಕೈ ಬಿಡಬೇಡಿ ನಮ್ಮನ್ನ. ಸ್ನೇಹಿತರೆ, ನೀವೀಗೇನು ನೋಡ್ತಿದ್ದೀರಾ ಅದು ಮೀನು ಹಿಡಿಯೋದಕ್ಕೆ ಮೀನುಗಾರರು ಹಾಕಿರುವಂಥ ಬಲೆ. ಈ ಬಲೆನ ರಾತ್ರಿ ಹಾಕಿ ಬೆಳಗ್ಗೆ ತೆಗಿತಾರಂತೆ. ಆ್ಯಂಡ್ ಚನ್ನಪ್ಪಣ್ಣವರು ಆ ಬಲೆನ ನಿಧಾನವಾಗಿ ಪಕ್ಕಕ್ಕೆ ಸರಿಸ್ತಾ ತೆಪ್ಪಕ್ಕೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಈಗ ನಾವು ತೆಪ್ಪ ಓಡಿಸ್ತಿರುವಂಥ ಪ್ರದೇಶ ತುಂಬ ಆಳವಾಗಿರುವಂಥ ಪ್ರದೇಶ. ಸುಮಾರು 60 ಅಡಿಗಳಷ್ಟು ಆಳ ಇದೆಯಂತೆ ಆ ಪ್ರದೇಶದಲ್ಲಿ. ಹಾಗಾಗಿ ತುಂಬ ಹುಷಾರಾಗಿ ಬಲೆನ ಪಕ್ಕಕ್ಕೆ ಸರಿಸಿ ಓಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಚನ್ನಪ್ಪಣ್ಣವರು ಆ ಕಡೆ ತೀರದಿಂದ ಇವಾಗ ನಾವು ಹೋಗ್ತಿರೋ ತೀರಕ್ಕೆ ಯಾವುದೇ ತೆಪ್ಪದ ಸಹಾಯ ಇಲ್ಲದೆ ಒಬ್ಬರೇ ಈಜ್ಕೊಂಡು ಹೋಗ್ತಾರಂತೆ. ಎಂಥ ಅದ್ಭುತ ಅಲ್ವಾ ಗೆಳೆಯರೆ? ಕಡೆಗೂ ಮೀನ್ ಸಿಕ್ತು. ನನ್ ಮೇಲೆ ಹಾಕ್ಬಿಡ್ರಿ. ಬಿಟ್ಬಿಡಿ, ಅನ್ನೋ ಪರವಾಗಿಲ್ಲ. ನೀರಿಗೆ ನೀರು ಬಿಟ್ಬಿಡಿ. ಒಲಿ ಏನ್ ಕಚ್ಚಲ್ಲ ಕಣ ಇರ. ಬಿಟ್ಬಿಡಿ ಹೋಗಿ ನೀರಿಗೆ. ಇವ್ನು ಹೆಂಗ್ ಆಡ್ತಾನೆ ಇರು, ನಿಂದೆ ವಿಡಿಯೋ ಮಾಡ್ಬೇಕು ನನ್ ಮಗನೆ. ನೀರು ಬಿಟ್ಬಿಡಿ ಹೋಗಿ. ಇರ್ಲಿ ಬಿಡು. ಅಲ್ಲ, ಅದಕ್ಕೆ ಏನಾಗಲ್ಲ. ಅಲ್ಲೇ ಇದೆ ಫ್ರೆಂಡ್ಸ್, ನೀನು ಫ್ರೆಂಡ್ಸ್. ಮುಟ್ಟು ಫ್ರೆಂಡ್. ಎದ್ರಿ ಒದ್ದಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಸರ್ ಕೆಳಗಡೆ ಹಾಕ್ಬಿಡಿ ದಯವಿಟ್ಟು. ಬಿಟ್ಬಿಡಿ ಹಂಗೆ. ನೋಡ್ರಿ, ನಿಮ್ಗೆ ಎಂತ ಅದೃಷ್ಟ ಐತೆ, ಎಂತ ಮೀನು ಸಿಗತ್ತ. ಮೀನು ಫ್ರೆಂಡ್ಸ್. ಅದೇ ಗೌರಿ ಮೀನು ವಿಶೇಷ. ಆಗ್ಲೇ ಹೇಳಿದ್ರಲ್ಲ, ಈ ಕೆರೆ ವಿಶೇಷ ಗೌರಿ ಮೀನು ಅಂತ. ಇದೆ ಆ ಗೌರಿ ಮೀನು. ಗೌರಿ ಮೀನಿಗೆ ಮೀಸೆ ಇದೆ. ಅಣ್ಣ ಒಂದ್ಸರಿ ಎತ್ಕೊಂಡು ತೋರಿಸಿ. ಈ ಕಡೆ ಮೀಸೆ ಇದೆ ಗೌರಿ ಮೀನಿಗೆ. ಎಲ್ಲದಕ್ಕೂ ಇರುತ್ತೆ ಕಣ, ಎಲ್ಲದಕ್ಕೂ ಇರುತ್ತೆ. ಹಂಗೆ ಹಿಡ್ಕೊಳ್ಳಿ ಅಣ್ಣ, ಹಂಗೆ ಹಿಡ್ಕೊಳ್ಳಿ, ಹಂಗೆ ಹಿಡ್ಕೊಳ್ಳಿ ಅಣ್ಣ. ಸಕ್ಕತ್ತಾಗಿ. ಇದೇ ಗೌರಿ ಮೀನು ವಿಶೇಷ ಏನಂದ್ರೆ, ಇದು ಗಡ್ಡೆ ಮೇಲೆ ಮ್ಯಾಕ್ಸಿಮಮ್ 4 hours ಬದುಕಿರುತ್ತೆ. ಅದಕ್ಕೇನು ಸ್ವಲ್ಪ ನೀರು ಹಾಕಂತಿದ್ರೆ ಸಾಕು. ಅದಕ್ಕೆ ಗೌರಿ ಮೀನು ಅಷ್ಟು ಫೇಮಸ್.
ಏನೈತಲ್ಲ ಇದು ಇದೇ ರೇಟ್ ಇದು ಕುಡಿತಾರೆ ಇದು. ಹೌದಾ? ಏನು ವಿಶೇಷ ಅದು ಕುಡಿಯೋದ್ರಿಂದ ಏನಾಗುತ್ತೆ? ಹಾಂ 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 ಮುಳ್ಳಿರಲ್ಲ, ಭಾಳ 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 ಒಳ್ಳೆ ಮೀನು ಇದು. ಹಾಂ ಕೆಜಿ ಅದು ಮಾತ್ರ. ಇದು ಮಾತ್ರ ಇದು. ಸ್ನೇಹಿತರೆ, ತೆಪ್ಪದ ರೈಡ್ ಅಂತೂ ಆಸಮ್ ಆಗಿತ್ತು. ಕ್ಯಾಮ್ರಾ ಹಿಂದ್ಗಡೆ ಶಿಶಿರ್ ಇದ್ದಾರೆ, ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ. ಸೊ ತೆಪ್ಪದಲ್ಲಿ ಬರ್ತಾ ಬರ್ತಾ ನಾವು ಹಾಗೆ ಒಂದಷ್ಟು ಮೀನುಗಳನ್ನ ಹಿಡಿದ್ವಿ, ಮತ್ತು ನಮ್ಮ ಗ್ರಾಮಸ್ಥರಿಂದ ಆ ಕೆರೆ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಆ ಗ್ರಾಮಸ್ಥರೇ ಆ ಹಿಡಿದಿರೋ ಮೀನನ್ನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ. ಸೊ ತುಂಬ ಸಿಂಪಲ್ ಅಂತೆ ರೆಸಿಪಿ, ಬಟ್ ತುಂಬ ಚೆನ್ನಾಗಿರುತ್ತಂತೆ. ಸೊ ಅದು ಯಾವ ಥರ ಇರುತ್ತೆ, ಹೇಗಿರುತ್ತೆ, ಆ ಅಡುಗೆ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಈ ಎಪಿಸೋಡಲ್ಲ, ಮುಂದಿನ ಎಪಿಸೋಡಲ್ಲಿ. ಸೊ ಅಲ್ಲಿವರೆಗೂ ನಮ್ಮ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ, ನಮ್ಮ ರಾಯಭಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಟಾಟಾ, ಸಿ ಯು, ಬಾಯ್ ಬಾಯ್. ರುಚಿಯಾಗಿರೋ ಅಡುಗೆ ಯಾವುದು ಅಂತಂದರೆ ಸೌದೆ ಎಲೆದಂತೆ. ಕಲ್ಸ್ಕೊಂಬಿಟ್ಟು ಫಸ್ಟ್ ಟೇಸ್ಟ್ ನೋಡಬೇಕು. ಓಕೆ, ಕಾಣ್ತಿದ್ದಾನೆ. ಹೆಂಗಿದೆ? ಸೂಪರ್ ಕ್ರಿಸ್ಪಿ ಆಗಿದೆ. ಹಾಂ ಹಾಂ ಸೂಪರ್ ಖಾರ.